ದುಡಿಯ ವರ್ಗಕ್ಕೆ ಲಿಂಗಾಯತ ಎನ್ನುವಂಥ ಹೊಸ ಧರ್ಮವನ್ನು ಕೊಟ್ಟ ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ಈ ಜಗತ್ತಿನ ಎಲ್ಲ ದಾರ್ಶನಿಕರನ್ನ, ಈ ನಾಡಿನ ಎಲ್ಲ ಸಂತ ಮಹಾಂತರನ್ನ ನೆನಪಿಸಿಕೊಳ್ತಾರೆ. ಅಪ್ಪ ಬಸವಣ್ಣವರ ಜನ್ಮಭೂಮಿಯಲ್ಲಿರ್ತಕ್ಕಂಥ ಬಸವನ ಬಾಗೇವಾಡಿಯಲ್ಲಿ ಇಂದಿನಿಂದ ಆರಂಭವಾಗಿರ್ತಕ್ಕಂಥ ಬಸವ ಸಾಂಸ್ಕೃತಿಕ ಅಭಿಯಾನದ ಆರಂಭೋತ್ಸವದ ಈ ಕಾರ್ಯಕ್ರಮದಲ್ಲಿ ಸನ್ನಿಧಾನ ವಹಿಸಿರ್ತಕ್ಕಂಥ ಎಲ್ಲ ಜಗದ್ಗುರುಗಳವರಿಗೂ, ಎಲ್ಲ ಪರಮ ಪೂಜ್ಯರಿಗೂ, ಎಲ್ಲ ಸಚಿವ ಶಾಸಕರುಗಳಿಗೂ, ಭಾಗವಹಿಸಿರ್ತಕ್ಕಂಥ ಸಹಸ್ರಾರು ಶರಣಿಯರಿಗೂ ಮತ್ತು ನಮ್ಮ ಬಸವ ಸೈನ್ಯದ ಎಲ್ಲ ಪದಾಧಿಕಾರಿಗಳಿಗೂ, ಪತ್ರಕರ್ತರಿಗೂ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. 900 ವರ್ಷಗಳ ಹಿಂದೆ ಇದೇ ನೆಲದಲ್ಲಿ ಜನ್ಮತಾ ಇರ್ತಕ್ಕಂಥ ಬಸವಣ್ಣವರು ಮಹಿಳೆಯರಿಗೋಸ್ಕರವಾಗಿಯೇ ಮನೆ ಬಿಟ್ಟು ಕೂಡಲ ಸಂಗಮಕ್ಕೆ ಹೋದರು. 900 ವರ್ಷಗಳಾದ ನಂತರದಲ್ಲಿ ಯಾವ ತಾಯಿಗೋಸ್ಕರವಾಗಿ ಆ ತಾಯಿಗೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಬಸವಣ್ಣ ಈ ನೆಲವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಹೋಗಿದ್ರು. ಇವತ್ತು ಅದೇ ನೆಲದಲ್ಲಿ 900 ವರ್ಷಗಳ ನಂತರದಲ್ಲಿ ಪುರುಷರಿಗಿಂತಲೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ತಾಯಿಯರಿಗೆ ಸೇರಿಬಿಟ್ಟು ಬಸವಣ್ಣ ನಮ್ಮ ನಿಜವಾದ ಕುರುಬರು ಅನ್ನೋದನ್ನು ಇವತ್ತು ನೀವೆಲ್ಲರೂ ಸಹ ಈ ಬಸವ ಸಂಸ್ಕೃತಿ ಅಭಿಯಾನದ ಆರಂಭೋತ್ಸವಕ್ಕೆ ತಾವೆಲ್ಲ ಸಾಕ್ಷಿಯಾಗಿ ತೋರಿಸೋದ್ರ ಮೂಲಕವಾಗಿ ಈ ಜಗತ್ತಿನ ಮೊದಲ ಶ್ರೀಕುಲಧಾರಕ ಬಸವಣ್ಣವರನ್ನು ಸಾಬೀತುಪಡಿಸಿರ್ತಕ್ಕಂಥ ಅಪರೂಪದ ಗಳಿಗೆ ಈ ಆರಂಭೋತ್ಸವದ ಗಳಿಗೆ ಎನ್ನುವಂಥ ಮಾತುಗಳಿಗೆ ಚೆಪ್ಪಿದೆ. ಇನ್ನು ಎರಡನೇದು, ಅಪ್ಪನು ನಮ್ಮ ಮಾದಾರ ಚೆನ್ನೈನ ತತ್ವವನ್ನು ಆದರೆ ಹೇಳುತ್ತೆ. ಆದರೆ 900 ವರ್ಷಗಳ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದೇ ಮಾದಾರ ಚೆನ್ನೈ ಪರಂಪರೆಗೆ ಎಲ್ಲ ಸಮುದಾಯದ ಪೂಜ್ಯಗಳನ್ನು ಒಂದೇ ವೇದಿಕೆಯಲ್ಲಿ ಕೂಡಿಸುವುದರ ಮೂಲಕವಾಗಿ ಅವರಿಗೆ ಅಗ್ರಸ್ಥಾನ ಕೊಡೋದ್ರ ಮೂಲಕವಾಗಿ ಅವತ್ತು ಇದೇ ನೆಲದಲ್ಲಿ ಬಸವಣ್ಣವರು ದಲಿತರಿಗೋಸ್ಕರವಾಗಿ ಬಾಗೇವಾಡಿಯನ್ನು ಬಿಟ್ಟು ಕಲ್ಯಾಣಕ್ಕೆ ಹೋಗಿದ್ರು, ಕೂಡಲ ಸಂಗಮಕ್ಕೆ ಹೋಗಿದ್ರು. ಇವತ್ತು ಅದೇ ನೆಲದಲ್ಲಿ ಅದೇ ನಮ್ಮ ದಲಿತ ಪರಂಪರೆ ಸಮುದಾಯದ ಗುರುಗಳನ್ನು ಕೂಡಿಸ್ಬಿಟ್ಟು ಇವನಾರವಲ್ಲ, ಇವರೆಲ್ಲ ನಮ್ಮ ಮನೆಯ ಮಗನೆನ್ನೆನಿಸುವಂಥ ಅಪರೂಪವಾದಂಥ ಕಾರ್ಯಕ್ರಮ ಮೂಲಕವಾಗಿ ಈ ಬಸವ ಸಂಸ್ಕೃತಿ ಅಭಿಯಾನ ಮತ್ತೊಂದು ಐತಿಹಾಸಿಕ ಗಳಿಗೆ ಸಾಕ್ಷಿ ಆಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ನವೀಕರಣ, ಶುದ್ಧೀಕರಣ, ಜಾಗತೀಕರಣ ಈ ಮಾತನ್ನ ವೀರಣ್ಣ ರಾಜರು ಹೇಳಿದ ಮೇಲೆ ಮತ್ತೊಂದು ಮಾತನ್ನ ಎಂ ಕಲಬುರ್ಗಿ ಹೇಳಿದ್ರು. ಜಾತ್ಯತೀತವಾಗಿರ್ತಕ್ಕಂಥ ಪೀಠಾವಳಿ ಎನ್ನುವಂಥ ಕಾರ್ಯಕ್ರಮ ಅದನ್ನು ಬಸವಣ್ಣನ ಮೊದಲ ಬಾರಿಗೆ ಅನುಭವ ಮಂಟಪದಲ್ಲಿ ಮಾಡಿದ್ರು. ಅವರೇ ಸ್ಥಾಪಿಸಿರ್ತಕ್ಕಂಥ ಶಿವನ ಪೀಠಕ್ಕೆ ಒಬ್ಬ ಹಲ್ಲಮ್ಮನನ್ನ ಪೀಠಾರೋಹಣ ಮಾಡೋದ್ರ ಮೂಲಕವಾಗಿ ಎಲ್ಲ ಸಮುದಾಯಗಳ ಸಾಮಾನ್ಯತೆಯನ್ನು ಕಾಣುವಂಥ ಕೆಲಸ ಮಾಡಿದ್ರು. 900 ವರ್ಷಗಳ ನಂತರದಲ್ಲಿ ಕಳೆದ 100 ವರ್ಷಗಳ ಇತ್ತೀಚೆಗೆ ಏನು ನಮ್ಮ ಪರಂಪರೆಯ ಮಠಪೀಠಗಳಿಗೆ ಆತ್ಮಿಕ ಆಧಾರದ ಮೇಲೆ, ಗುಣಧರ್ಮದ ಆಧಾರದ ಮೇಲೆ ಜಾತ್ಯತೀತ ಪೀಠಾರೋಹಣ ಪರಂಪರೆ ಅಂದು ಬಸವಣ್ಣನ ತಿಳಿಸ್ಕೊಟ್ಟಿದ್ರು. ಎಲ್ಲಿ ಅವ್ರ ಕಡೆ ಕಳ್ಕೊಂಡಿದ್ವಿ ಅಂತ ಕಳ್ಕೊಂಡಿದ್ದ ಕಾರಣಕ್ಕೋಸ್ಕರ ನಮ್ಮಲ್ಲಿ ಒಳಪಂಗಡಗಳು, ನಮ್ಮಲ್ಲಿ ಬೇರೆ ಬೇರೆ ಪರಂಪರೆಗಳು ಆಗ್ತಬಹುದು. ಮುಂದಿನ ದಿನಗಳಲ್ಲಿ ಆದಷ್ಟು ಮಟ್ಟಿಗಾಗಲೇ ನಮ್ಮ ಇಲ್ಕಲ್ಲ ಮಹಾಂತಪ್ಪಳವರು, ಗದಗಿನ ಜಗದ್ಗುಳವರು ಅನೇಕ ಪ್ರಯೋಗವನ್ನು ಮಾಡಿ ಇತಿಹಾಸ ನಿರ್ಮಾಣ ಮಾಡಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಆ ರೀತಿಯಾದ ಬಸವ ಪರಂಪರೆಯ ಮಠಗಳು ಸಹ ಜಾತ್ಯತೀತವಾದಂಥ ಪೀಠಾರೋಹಣ ಮೂಲಕವಾಗಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು. ಆ ತಾಯಿ ಯಾರಪ್ಪ ಅಂದರೆ ವಚನ ನಮ್ಮ ತಾಯಿ, ತಂದೆ ಯಾರಪ್ಪ ಅಂದ್ರೆ ಬಸವಣ್ಣ ಎನ್ನುವಂಥ ತತ್ವಕ್ಕೆ ಸಾಕ್ಷಿಯಾಗುವಂಥ ಕೆಲಸವನ್ನ ಎಲ್ಲರೂ ಕೂಡ್ಕೊಂಡು ಮಾಡಬೇಕಾಗಿದೆ. ಹಾಗಾಗಿ ಕಲಬುರ್ಗಿಯವರ ಆ ಒಂದು ನುಡಿಯಲ್ಲೂ ಸಹ ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ಏನು ಶುರುವಾಗಿದೆ? ಬಸವಣ್ಣವ್ರನ್ನ ಪ್ರೀತಿ ಮಾಡೋದು, ಬಸವಣ್ಣವ್ರ ಫೋಟೋವನ್ನು ಪೂಜೆ ಮಾಡೋದು, ಬಸವಣ್ಣ ಹೆಸರಲ್ಲೇ ಕಾರ್ಯಕ್ರಮ ಮಾಡೋದು. ಎಲ್ಲೇ ಒಂದು ಕಡೆ ಆ ಬಸವಣ್ಣವರ ಪರಂಪರೆ ಸಮುದಾಯಗಳ ದ್ವೇಷನ ಕಾಣುವಂಥದ್ದು ಹೋಗಬೇಕಾಗಿದೆ. ಅಂಬೇಡ್ಕರ್ನ ಪ್ರೀತಿ ಮಾಡೋದು, ಅಂಬೇಡ್ಕರ್ ಮೂರ್ತಿಯನ್ನು ಸ್ಥಾಪನೆ ಮಾಡೋದು, ಅಂಬೇಡ್ಕರ್ ಸಮುದಾಯದ ಜನರನ್ನು ದ್ವೇಷ ಮಾಡುವಂಥದ್ದು ಹೋಗಬೇಕಾಗಿದೆ. ಇದು ಹೋಗಬೇಕು ಅಂತ ಕಲಬುರ್ಗಿ ಮಾತು ಹೇಳ್ತೇವೆ. ಉತ್ತರದ ಅಂಬೇಡ್ಕರ್ ಅಂದರೆ ದಕ್ಷಿಣದ ಬಸವಣ್ಣ, ದಕ್ಷಿಣದ ಬಸವಣ್ಣ ಅಂತಂದರೆ ಉತ್ತರದ ಅಂಬೇಡ್ಕರ್. ಇವತ್ತೇನಾಗಿದೆಯಪ್ಪ ಅಂದರೆ ಬಸವಣ್ಣವ್ರ ಪೂಜೆ ಮಾಡ್ತೀವಿ, ಬಸವಣ್ಣನ ಪ್ರತಿಮೆ ಮಾಡ್ತೀವಿ, ಬಸವಣ್ಣನ ಫೋಟೋ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಆ ಸಮುದಾಯಗಳ ಜನ ಇಲ್ಲೇ ಒಂದು ಕಡೆ ಯಾವುದೇ ಕಾರಣ ತಪ್ಪು ಮಾಡಿರ್ಬೋದು. ಯಾರೋ ಒಬ್ರು ತಪ್ಪು ಮಾಡಿದ ಕಾರಣಕ್ಕೆ, ಯಾರೋ ಮೈಸೂರು ಭಾಗದ ಮಾಡಿದ ತಪ್ಪಿಗೆ, ಮತ್ತೊಬ್ಬ ಗುಲ್ಬರ್ಗ ಮಾಡಿದ ತಪ್ಪಿಗೆ ಇಡೀ ಸಮುದಾಯಗಳನ್ನು ದ್ವೇಷದ ಕಾಣುವ ಪ್ರಯತ್ನವನ್ನು ಯಾರೋ ಮಾಡಬಾರ್ದು. ಹಿಂದೆ ಯಾರೋ ಮಾಡ್ತಕ್ಕಂಥ ತಪ್ಪಿಗೆ ಅಂಬೇಡ್ಕರ್ ಪರಂಪರೆ ಜನರ ದ್ವೇಷದ ಕಾಣುವ ಪ್ರಯತ್ನ ಮಾಡಬಾರ್ದು. ಆ ಕಾರಣಕ್ಕೋಸ್ಕರ ಹೇಳಬೇಕು ಅಂದರೆ ನೀನು ಬಸವಣ್ಣ ನಿಜವಾಗ್ಲೂ ಪ್ರೀತಿ ಮಾಡ್ತೀರಿ, ನಿಜವಾಗ ಅವ್ರನ್ನ ಗೌರವಿಸಬೇಕು ಅಂದರೆ ಆ ಸಮುದಾಯದ ಜನರ ಪ್ರೀತಿನ ಕಾಣುವ ಪ್ರಯತ್ನ ಮಾಡಿದ್ರೆ ಮಾತ್ರ ನೀನು ನಿಜವಾದ ಬಸವ ಭಕ್ತ ಆಗಕ್ಕೆ ಸಾಧ್ಯ ಇದೆ. ಅಂಬೇಡ್ಕರ್ ಪ್ರತಿನ ಸ್ಥಾಪನೆ ಮಾಡ್ತಾರೆ, ಅಂಬೇಡ್ಕರ್ ಪ್ರೀತಿ ಮಾಡ್ಬೇಕಂದ್ರೆ ಆ ಸಮುದಾಯ ಜನರಿಗೆ ಸಮಾನತೆ ಕೊಟ್ಟಾಗ ಮಾತ್ರ ನಿಜವಾಗಿರ್ತಕ್ಕಂಥ ಅಂಬೇಡ್ಕರ್ ಆಗಲಿಕ್ಕೆ ಸಾಧ್ಯವಿದೆ. ಆ ಕಾರಣಕ್ಕೋಸ್ಕರವಾಗಿ ಅವಕಾಶವಾದಿತನಕ್ಕೆ ಒಳಪಟ್ಟು ಬಸವಣ್ಣವ್ರನ್ನ ಅಂಬೇಡ್ಕರನ್ನ ಪ್ರೀತಿ ಮಾಡೋದು, ಬಸವಣ್ಣ ಅಂಬೇಡ್ಕರನ್ನ ಗೌರವಿಸಿ ಆ ಸಮುದಾಯಗಳನ್ನು ದ್ವೇಷ ಕಾಣುವಂಥ ಪ್ರಯತ್ನ ಯಾವ ಕಾರಣ ಕರ್ನಾಟಕದಲ್ಲಿ ಆಗಬಾರದು.
ಅಂತ ಪ್ರಯತ್ನ ಆಗುವಂಥ ಸಂದರ್ಭದಲ್ಲಿ ನಮ್ಮ ಲಿಂಗಾಯತ ಮಠಾಧೀಶ ಒಕ್ಕೂಟದವರು ಅಂಥವೇ ಕಿವಿ ಹಿಂಡಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದೇ ನಮ್ಮ ಬಸವ ಸಂಸ್ಕೃತಿ ಅಭಿಯಾನದ ಮೂಲ ಉದ್ದೇಶ ಆಗಬೇಕಾಗಿದೆ. ಆ ಪ್ರಯತ್ನ ಸಾಗಬೇಕಾಗಿದೆ. ದಲಿತರ ಕೇರಿಗಳಲ್ಲಿ ಅನುಭವ ಮಂಟಪಗಳಾಗಲಿ, ಲಿಂಗಾಯತ ಕೇರಿಗಳಲ್ಲಿ ಅಂಬೇಡ್ಕರ್ ಭವನಗಳಾಗಲಿ, ಈ ಮೂಲಕವಾಗಿ ಕಳೆದುಕೊಂಡಿರ್ತಕ್ಕಂಥ ಕೊಂಡಿಯನ್ನು ಬೆಳೆಸುವಂಥ ಕೆಲಸ ಮಾಡಲಿಕ್ಕೆ ಇವತ್ತೇನು ಸಾಣೆ ಶ್ರೀಗಳು ಬೆಳಗಿನ ಜಗತ್ತು ನೇತೃತ್ವ ಒಳಗಡೆ ನಮ್ಮ ಅನೇಕ ಪೂಜ್ಯರ ಸನ್ನಿಧಾನದಲ್ಲಿ ಇವತ್ತೇನು ಹೊಸ ಸಾಂಸ್ಕೃತಿಕ ಅಭಿಯಾನ ಶುರುವಾಗಿದೆ. ಆ ಸಂಸ್ಕೃತಿ ಅಭಿಯಾನ ಆ ದಿಟ್ಟಕ್ಕೆ ಆ ಒಂದು ಮಟ್ಟಕ್ಕೆ ಹೋಗುವಂಥ ಕೆಲಸಕ್ಕೆ ನಾವೆಲ್ಲರೂ ಸಹ ಸಾಕ್ಷ್ಯ ಅನ್ನುವಂಥ ಮಾತು ಹೇಳಕ್ಕೆ ಇಚ್ಛಪಡ್ತೀನಿ. ಕೊನೆಯದಾಗಿ ಈ ಜಗತ್ತಿನ ಅನೇಕ ಧರ್ಮಗಳಿವೆ. ಆ ಧರ್ಮಕ್ಕೊಂದೊಂದು ಕಲ್ಚರ್ ಇದೆ. ಆ ಎಲ್ಲ ಕಲ್ಚರ್ಗೆ ಒಟ್ಟಿಗೆ ಅನ್ನ ಹಾಕುವಂಥ ದೊಡ್ಡ ಕಲ್ಚರ್ ಅಗ್ರಿಕಲ್ಚರ್, ಅದು ಕೃಷಿ ಅಂತ. ಆದ ಕೃಷಿಕರಿಗೆ ಗೌರವ ಕೊಡೋದು ಕೆಲಸ ಮಾಡಿರ್ತಕ್ಕಂಥದ್ದು ಒಂದೇ ಒಂದು ಕಲ್ಚರ್, ಬಸವ ಕಲ್ಚರ್, ಬಸವ ಸಂಸ್ಕೃತಿ ಮಾತ್ರ. ಅಲ್ಲಿವರೆಗೆ ಯಾರು ಸಹ ಕೆಲಸ ಮಾಡಿದ್ದರು. ಹಾಗಾಗಿ ಬುದ್ಧ ಸಂಸ್ಕೃತಿಯನ್ನ ಅಥವಾ ಯೇಸು ಸಂಸ್ಕೃತಿಯನ್ನ, ಮಹಾವೀರನ ಸಂಸ್ಕೃತಿಯನ್ನ, ಗುರುನಾನಕ ಸಂಸ್ಕೃತಿಯನ್ನ, ಮತ್ತೊಂದು ಧರ್ಮಗಳ ಸಂಸ್ಕೃತಿ ಒಂದೊಂದು ಪರಂಪರೆಗೆ ಸೀಮಿತಗೊಂಡು ಆ ಎಲ್ಲ ಸಂಸ್ಕೃತಿಗಳನ್ನ ಪ್ರೀತಿಸುವಂತ ಒಂದೇ ಒಂದು ಸಂಸ್ಕೃತಿ ಜಗತ್ತಿನಲ್ಲಿ, ಅದು ಕೇವಲ ಬಸವ ಸಂಸ್ಕೃತಿ ಮಾತ್ರ. ಅದಕ್ಕೆ ಸರ್ವಜ್ಞ ಇದ್ದರೆ ಅವಾಗ ವಶವಾಗೋದಿವದೇನೋ ಅಂತ ಮಾತಾಡ್ತಾರೆ. ಆ ನಿಟ್ಟಿನಲ್ಲಿ ಈ ಜಗತ್ತು ಇವತ್ತಾರೆ ಆ ಬಸವನ ವಶ ಆಗುತ್ತೆ. ಆಗ್ತಾನೆ ಹೇಳಿದ ರೀತಿಯಲ್ಲಿ ಖಂಡಿತವಾಗಿ ನಮ್ಮ ಹಿರಿಯರ ಇಚ್ಛಾಶಕ್ತಿ ಇದ್ದಿದ್ರೆ ಕರ್ನಾಡು ಅದು ಲಿಂಗದ ನಾಡು ಆಗ್ತಿತ್ತು, ಅದು ಬಸವ ನಾಡು ಆಗ್ತಿತ್ತು. ಇಚ್ಛಾಶಕ್ತಿ ಕೊರತೆಯಿಂದ ನಾವು ಕಳ್ಕೊಂಡ್ವಿ. ನಮ್ಮ ಭಾರತೀಯರ ಇಚ್ಛಾಶಕ್ತಿ ಭಾರತ ಬಸವ ಭಾರತ ಆಗ್ತಿತ್ತು. ಆ ಭಾರತವನ್ನು ಕಳ್ಕೊಂಡ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಕರುನಾಡವನ್ನು ಬಸವ ನಾಡನ್ನಾಗಿ ಮಾಡುವಂಥ ಭಾರತವನ್ನು ಬಸವ ಭಾರತವನ್ನಾಗಿ ಮಾಡುವ, ಬಸವ ಭಾರತದಲ್ಲಿ ಸಮಾನತೆ ಬರುತ್ತೆ, ಎಲ್ಲರನ್ನು ಅಪ್ಪಿಕೊಳ್ಳುವ ಭಾರತ. ಬಸವ ನಾಡು ಅಂತಂದರೆ ಎಲ್ಲ ಕಾಯಕ ಜೀವರಿಗೆ ಸಮಾನತೆ ಕೊಡುವಂಥ ನಾಡು. ಆ ಕೆಲಸಕ್ಕೆ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ನಾದಿ ಹಾಡಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಅಂತ ಅನೇಕ ಒಳ ವಿಚಾರಗಳನ್ನು ತೊಡೆದು ಹಾಕಿ ಮತ್ತೆ ಸಮಾನತೆಯನ್ನು ಮತ್ತೆ ಆತ್ಮವಿಶ್ವಾಸ ತುಂಬುವಂಥ ಹಿನ್ನೆಲೆವರೆಗೆ ಇವತ್ತು ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಪ್ರಯತ್ನಕ್ಕೆ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ಬಾಗೇವಾಡಿಯಲ್ಲಿ ನಾಂದಿಯಾಡಿದೆ. ನಿಮಗೆ ಭಾಳ ಆಶ್ಚರ್ಯ ಆಯಿತು. ಎಲ್ಲ ಕಡೆ ಇಂದಿನ ಲಿಂಗಾಯತ ಚಳವಳಿ ಆದ ಸಂದರ್ಭದಲ್ಲಿ ಬಾಗೇವಾಡಿ ಒಳಗೆ ಆ ಲಿಂಗಾಯತರ ಕಾವು ಸ್ವಲ್ಪ ಕಡಿಮೆ ಆಗಿತ್ತು. ನಮಗೆ ನೋವಾಗಿತ್ತು, ಏನಪ್ಪ ಈ ನೆಲದೊಳಗೆ ಕಾವು ಕಡಿಮೆ ಆಗ್ತಿದೆ ಅಂತೇಳಿ. ಬಸವ ವಿಜಯಪುರದಲ್ಲಿ ಆ ಕಾವು ಏನು, ನಮ್ಮ ಬಸವ ಜನರಿಗೆ ಕಾವು ಕಡಿಮೆ ನೋವಿತ್ತು. ಆದರೆ ಇವತ್ತು ಮತ್ತೆ 7-8 ವರ್ಷಗಳ ನಂತರದಲ್ಲಿ ನಾವು ಕಾವು ಕಡಿಮೆ ಆದಲ್ಲ, ನಾವು ನಿಜವಾದ ಬಸವ ಭಕ್ತರನ್ನು ಮತ್ತೊಮ್ಮೆ ಬಸವ ಬಾಗೇವಾಡಿ ಜನತೆ ನೀವೆಲ್ಲರೂ ಸಹ ತೋರಿಸಿಕೊಟ್ಟಿದ್ರಿ. ನಮ್ಮ ಬಸವ ಸೇನೆಯ ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಇದೆಲ್ಲ ಕಾರಣಕ್ಕೋಸ್ಕರವಾಗಿ ಆ ಕೆಲಸ ಸಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆಲ್ಲ ಸಹ ಹೇಳ್ತಾ ಅಂಥ ಪ್ರಯತ್ನಕ್ಕೆ ನಾವು ಎಲ್ಲರೂ ಸಾಕ್ಷಿ ಆಗೋಣ. ಪೂಜ್ಯರ ನೇತೃತ್ವದೊಳಗೆ ಆ ಬಸವ ಸಮಾಜವನ್ನು ಕಟ್ಟುವ ಕೆಲಸಕ್ಕೆ ನಾವೆಲ್ಲರೂ ಸಹ ಕಂಕಣ ಬದ್ಧರಾಗಿ ದುಡಿಯೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶರಣು ಅರ್ಪಿಸಿ ಎರಡು ಮಾತು ಮುಗಿಸಿ. ಜೈ ಲಿಂಗ, ಜೈ ಬಸವೇಶ್ವರ. ಪೂಜ್ಯ ಗುರುಗಳಿಗೆ ಶರಣಾರ್ಥಿಗಳಲ್ಲಿ ಮೈಕ್ ವ್ಯವಸ್ಥೆ ಪ್ಲೀಸ್ ಮೇಲೆ.